ನಮಸ್ಕಾರ. ನುಡಿಬೆಳಕು ವಾಸುದೇವ ನಾಡಿಗ್ ಅವರ ಪ್ರಜಾವಾಣಿಯ ಅಂಕಣ ಬರಹ ಅಂತರಂಗದ ಕನ್ನಡಿ. ಇಡೀ ಹಳ್ಳಿಯಲ್ಲಿ ಕನ್ನಡಿಯೇ ಇರಲಿಲ್ಲ. ಎಲ್ಲರೂ ಸುಂದರವಾದ ನದಿ, ಕಾಡು, ಬೆಟ್ಟ, ಗಿಡ, ಮರ, ಹೂಬಳ್ಳಿ ಎಲ್ಲವನ್ನ ನೋಡಿಯೇ ಖುಷಿ ಪಡುತ್ತಿದ್ದ ಜನ. ನಿಸರ್ಗದ ಎಲ್ಲ ಸೌಂದರ್ಯವನ್ನು ಆಹ್ವಾದಿಸುತ್ತಿದ್ದ ಜನ. ತಮ್ಮ ಮುಖವನ್ನು ತಾವು ಎಂದೂ ನೋಡಿಯೇ ಇರಲಿಲ್ಲ. ಪುಟ್ಟ ಮಕ್ಕಳು, ಹುಡುಗಿಯರು ಕುತೂಹಲದಿಂದ ನಾವು ಸುಂದರವಾಗಿದ್ದೀವಾ, ಮುದ್ದಾಗಿದ್ದೀವಾ ಹೇಳಿ ಎಂದು ಹಿರಿಯರನ್ನು ಕೇಳುತ್ತಿದ್ದರು. ಇದು ನಿತ್ಯದ ಮಾತುಕತೆ. ಒಂದು ದಿನ ಒಬ್ಬ ಅಪರಿಚಿತ ಆ ಹಳ್ಳಿಗೆ ಬಂದ. ಅವನ ಕೈಯಲ್ಲಿ ಬಟ್ಟೆಯಲ್ಲಿ ಸುತ್ತಿದ ವಸ್ತುವೊಂದಿತ್ತು. ಜನರಿಗೆಲ್ಲ ಕುತೂಹಲ, ಏನದು ಅಂತ. ಅವನು ಬಟ್ಟೆಯಿಂದ ಮೆಲ್ಲನೆ ಕನ್ನಡಿಯೊಂದನ್ನು ತೆಗೆದ. ಒಬ್ಬೊಬ್ಬರೇ ಬಂದು ಕನ್ನಡಿಯಲ್ಲಿ ತಮ್ಮ ಮುಖ ನೋಡಿಕೊಂಡು ರೋಮಾಂಚನಕ್ಕೆ ಒಳಗಾದರು. ಕೆಲವರು ತಮ್ಮ ಮುಖದ ಚೆಲುವಿಗೆ ಉಬ್ಬಿ ಹೋದರೆ, ಕೆಲವರು ನಕ್ಕರು, ಕೆಲವರು ಬೇಸರಗೊಂಡರು. ಸುಂದರ, ಕುರೂಪ, ಚಂದ, ಡೊಂಕು, ನೇರ, ದೋಷ ಅಂತೆಲ್ಲ ತಮ್ಮ ಮುಖದ ಬಗ್ಗೆ ತಾವೇ ವಿಮರ್ಶೆ, ಟೀಕೆಗಳನ್ನು ಮಾಡಿಕೊಳ್ಳುತ್ತಾ ಹೊರಟರು. ಕನ್ನಡಿ ನೋಡಿಕೊಂಡ ಕ್ಷಣದಿಂದ ಅಲ್ಲಿಯ ಜನರ ಮನೋಭಾವವೇ ಬದಲಾಯಿತು. ತಮ್ಮ ತಮ್ಮ ಮುಖದ ಸ್ವರೂಪವನ್ನು ಕಂಡುಕೊಂಡು ಪರಸ್ಪರ ಭೇದ ಭಾವದ ಮನಸ್ಥಿತಿಗೆ ತಲುಪಿದರು. ಸುಂದರ, ಕುರೂಪ, ಆಕರ್ಷಕ, ಅನಾಕರ್ಷಕ ಎಂಬಂತಹ ನಿಲುವುಗಳು ಇಡೀ ಜನರಲ್ಲಿ ಬಹುದೊಡ್ಡ ಒಡಕನ್ನು ಉಂಟು ಮಾಡಿದವು. ಮೇಲಿರಿಮೆ, ಕೀಳಿರಿಮೆ, ಅವಮಾನ, ಅಹಂಕಾರ ಮನೆ ಮಾಡಿದವು. ಜನ ಒಬ್ಬರನ್ನೊಬ್ಬರು ದ್ವೇಷಿಸುತ್ತಾ ಪರಸ್ಪರ ದೂರವಿಡಲು ಶುರು ಮಾಡಿದರು. ಸ್ನೇಹ, ಬಾಂಧವ್ಯ, ಪ್ರೀತಿ, ವಿಶ್ವಾಸ, ಸಹಕಾರವು ಕೇವಲ ಮುಖದ ಚೆಲುವಿನ ಕಾರಣಕ್ಕೆ ಒಡೆದು ಹೋಗಲು ಶುರುವಾಗಿ, ಸುಂದರವಾಗಿ ಇರುವವರು ಅಹಂ ಬೆಳೆಸಿಕೊಂಡರೆ, ಸುಂದರವಾಗಿ ಇರದವರು ತುಸು ಕೀಳರಿಮೆಯನ್ನು ಅನುಭವಿಸಿದರು. ಮೊದಲಿದ್ದ ಸಂತೋಷ ಕಮ್ಮಿಯಾಗಿ ಪರಸ್ಪರ ಅಸೂಯೆ ಮತ್ತು ಅಸಹ್ಯದ ಭಾವ ಮೂಡಲು ಆರಂಭವಾಯಿತು. ಕನ್ನಡಿ ಇರದ ಆ ಹಳ್ಳಿಯಲ್ಲಿ ಮೊದಲೆಲ್ಲ ಸ್ವಭಾವ ಮತ್ತು ಕ್ರಿಯೆಗಳೇ ಅವರ ವ್ಯಕ್ತಿತ್ವವನ್ನು ನಿರ್ಧರಿಸಿ ಅಂದಗೊಳಿಸುತ್ತಿದ್ದವು. ಉಪಕಾರ ಗೊತ್ತಿತ್ತಷ್ಟೇ ಉಪಕರಿಸುತ್ತಿದ್ದರು. ಮಮತೆ ಗೊತ್ತಿತ್ತಷ್ಟೇ ಮಮತೆಯನ್ನು ಉಣಬಡಿಸುತ್ತಿದ್ದರು. ನಿಸ್ವಾರ್ಥ ಗೊತ್ತಿತ್ತಷ್ಟೇ ಎಲ್ಲರೂ ಪರಸ್ಪರ ಪ್ರೀತಿಯಿಂದ ಸಹಕರಿಸುತ್ತಿದ್ದರು. ಅಹಿಂಸೆ, ಅಪಮಾನ, ಅಸಡ್ಡೆ ಯಾವುದೂ ಗೊತ್ತಿರದೆ ಬಹಳ ಅನ್ಯೋನ್ಯವಾಗಿ ಬಾಳುತ್ತಿದ್ದರು. ಇಲ್ಲಿ ಮುಖದ ಪ್ರಶ್ನೆಯೇ ಬರುತ್ತಿರಲಿಲ್ಲ. ಮುಖದ ಬಗ್ಗೆ ಚರ್ಚೆಯೂ ಆಗುತ್ತಿರಲಿಲ್ಲ. ಕೇವಲ ಗುಣದಿಂದ ಅವರನ್ನು ಅಳೆಯಲಾಗುತ್ತಿತ್ತು. ಅದೇ ಅವರಿಗೆ ಸೌಂದರ್ಯವನ್ನು ತಂದುಕೊಡುತ್ತಿತ್ತು. ಮುಖ ನೋಡಿ ಮಣೆ ಹಾಕುವ ಮಾತೇ ಇರದ ಬಾಳು ಇದು ನಿಜವಲ್ಲವೇ? ವ್ಯಕ್ತಿತ್ವವೇ ಸೌಂದರ್ಯದ ಮೂಲವಾದಾಗ ಕಪ್ಪು, ಬಿಳಿ, ಸುಂದರ, ಕುರೂಪ, ಅಸಮ, ಸಮ, ವಕ್ರ, ನೇರ ಇತ್ಯಾದಿ ಅಂಶಗಳು ಮಾಪನವಾಗುವುದೇ ಇಲ್ಲ. ಕೋಗಿಲೆ, ಹಂಸ, ನವಿಲು, ಗೊರವಂಕ, ಗಿಳಿ ಎಂದು ಕನ್ನಡಿ ನೋಡಿಕೊಂಡಿಲ್ಲ. ಆ ಬಗೆಯ ಭೇದ ಇಲ್ಲವೇ ಇಲ್ಲ. ಕೇವಲ ಒಂದು ಕನ್ನಡಿ ಹಳ್ಳಿಯ ಬಾಳನ್ನೇ ಕಂಗಡಿಸಿದ ರೀತಿಯನ್ನು ಕಂಡಾಗ ಮನಸ್ಸು ನಿಜವಾದ ಸೌಂದರ್ಯದ ಬಗ್ಗೆ ಯೋಚಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಯೋಚಿಸಿದಾಗ ಮುಖದ ಅಂದವನ್ನೇ ಮಾರುಕಟ್ಟೆಯ ಬಂಡವಾಳ ಮಾಡಿಕೊಳ್ಳುವ ಕಂಪನಿಗಳು ಮತ್ತು ಸೌಂದರ್ಯ ಸ್ಪರ್ಧೆಗಳ ಆಯೋಜನೆಯು ಅರ್ಥ ಕಳೆದುಕೊಂಡಂತೆ ಭಾಸವಾಗುತ್ತದೆ. ನಮಸ್ಕಾರ. ಧನ್ಯವಾದಗಳು.